ಅಲ್ಲ ಇವರು ಬಹಳ ಕಷ್ಟ ಶ್ರಮಜೀವಿ. ಹ. ಯಾಕಂದ್ರೆ ಇವರನ್ನು ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೇನೆ. ಹ. ಮನೆಗೆ ಅವರ ಸ್ವಂತ ಮನೆಯಲ್ಲಿ ಇರಬೇಕು ತುಂಬಾ ಕೆಲಸ ಮಾಡ್ತಿದ್ರು. ಅವಾಗ ಅವರ ಮನೆಯಿಂದ ಮೂಡುಬಿದಿರೆಗೆ ಪೇಟೆಗೆ ಅವರು ತರಕಾರಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಮನೆಗೆ ಕೊಂಡೋಗಿ ಮಾರಾಟ ಮಾಡ್ತಿದ್ರು. ಆನಂತರ ಬಾವಿಯಲ್ಲಿ ನೀರು ಆವಾಗ ಏತ ಅಂತ ಇತ್ತು, ಪಂಪು ಇರ್ಲಿಲ್ಲ, ಲಾಟೆ ಅಂತ. ಅದರಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ನೀರಾವರಿ ಕೊಡ್ತಿದ್ರು. ಅದೊಂದು ಬಹಳ ಕಷ್ಟದ ಕೆಲಸ. ಈಗಿನ ಮಕ್ಕಳು ಅದನ್ನ ನೋಡ್ಲಿಲ್ಲ, ಅಂತ ಕೆಲಸ ಮಾಡ್ತಾರೆ. ಈಗಲೂ ಕೂಡ ನಾನೊಮ್ಮೆ ಹೇಳಿದೆ, ಇವರು ಗಲ್ಫ್ ಅಲ್ಲಿ ಹೋಗಿ ಸ್ವಲ್ಪ ದುಡ್ಡೆಲ್ಲ ಮಾಡಿದ್ರೆ ಅವ್ರು ಹೇಳಿದ್ರು, ಯಾಕೆ ಕೂತ್ಕೊಳ್ಬೇಕು, ನಾನು ನನ್ನ ಕೃಷಿ ಜೀವನ ಚಕ್ರ ನಡೀತಲೇ ಇರ್ತದೆ. ಅಂದ್ರೆ ಒಂದು ಇದರಲ್ಲಿ ಮಾಡಿದ್ರೆ ಮನಸ್ಸಿಗೆ ಒಂದು ಸಂತೋಷ ಸಿಗ್ತದೆ, ಮತ್ತೆ ಆರೋಗ್ಯವಾಗಿರ್ತೇನೆ. ಇದರಲ್ಲಿ ಈ ತರ ಮಾಡಿದ್ರೆ ನೆಮ್ಮದಿ ಇರ್ತದೆ, BP ಬರುದಿಲ್ಲ, ಶುಗರ್ ಬರುವುದಿಲ್ಲ. ಅದಕ್ಕೋಸ್ಕರ ಒಂದು ಟೈಮ್ ಕೂಡ ಪಾಸ್ ಆಗ್ತದೆ, ಒಂದು ದುಡ್ಡು ಕೂಡ ಆಗ್ತದೆ. ಸೋಮಾರಿತನ ಆಗ್ಬಾರ್ದು, ಯಾವಾಗಲೂ ಕೂಡ ಸ್ವಾವಲಂಬಿ ಆಗ್ಬೇಕಂತ ಈ ತರ ನಾನು ಮಾಡ್ತಾ ಇದ್ದೇನೆ. ಇವರನ್ನು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ. ಇವರನ್ನು ನೋಡುವಾಗ ಇವರೊಮ್ಮೆ ನನಗೆ ಬೆನ್ನು ತಟ್ಟುವಂತ ಆಗ್ತದೆ. ಪ್ರತಿಯೊಬ್ಬರು ಯುವಕರನ್ನ ಇವರನ್ನ ನೋಡಿ ಕಲಿಯಬೇಕಂತ ನನ್ನೊಂದು ಆಸೆ. ಪ್ರತಿಯೊಬ್ಬರು ಯುವಕರು ಹಾಗೆ ತರಕಾರಿ ಎಲ್ಲ ಮಾಡಬೇಕು. ನೋಡಿ ವೀಕ್ಷಕರೇ, ಸಿರಿಲ್ ರೇಬೆಲ್ಲೋ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಎಡ್ವರ್ಡ್ ರೆಬೆಲ್ಲೋ ಅವರು ಸಹ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸರ್, ಇಷ್ಟು ವರ್ಷ ನೀವು ಫಾರಿನ್ ಅಲ್ಲಿ ಕೆಲಸ ಮಾಡಿ ಈ ಒಂದು ರೈತರ ಮಗನಾಗಿ ಈ ಒಂದು ತರಕಾರಿ ಕೃಷಿಯನ್ನು ಯಾಕೆ ನೀವು ಒಂದು ಮಾಡಿದ್ದು? ನಾನೊಂದು ಮಾಡಿದಂದ್ರೆ ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡುದು, ಎಲ್ಲೆಲ್ಲಿ ಹೋಗ್ಬೇಕು, ಪೇಟೆಯಲ್ಲಿ ತಿರುಗಾಡ್ಬೇಕು, ಅದಕ್ಕಿಂತ ಇದೇ ಒಳ್ಳೇದಲ್ಲ. ಅದಕ್ಕಾಗಿ ಇದು ಶುರು ಮಾಡಿದೆ. ಒಂದು 2 ವರ್ಷ ಆಯ್ತು. ಈಗ ಶುರು ಮಾಡಿದ್ದೇನೆ. ಈಗ ಒಬ್ಬನೇ ಕೆಲಸಗಾರ, ಬೇರೆ ಕರೀದಿದ್ದಾರೆ, ನಾಳೆ ಬರ್ತೇನೆ, ಇವತ್ತು ಬರ್ತೇನೆ, ಬಿಸಿಲು ಉಂಟಾ ಚಳಿ ಉಂಟಾ ಅಂತ ಕೇಳ್ತಾರೆ. ಅದಕ್ಕಾಗಿ ಆದ್ರೂ ತರಕಾರಿ ಕೃಷಿ ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಹೇಳಿದ್ರೆ ಅದು ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ ಎನ್ನುವ ಒಂದು ಪರಿಸ್ಥಿತಿ. ಜಾಸ್ತಿ ಮಳೆ ಬಂದ್ರೂ ಆಗುದಿಲ್ಲ, ಚಳಿ ಬಂದ್ರೂ ಆಗುದಿಲ್ಲ, ಜಾಸ್ತಿ ಸೆಕೆ ಆದ್ರೂ ಆಗುದಿಲ್ಲ. ಇಂತಹ ಒಂದು ಕಷ್ಟದ ಒಂದು ಕೃಷಿಯನ್ನು ಯಾಕೆ ನೀವು ಆಯ್ದುಕೊಂಡದ್ದು? ಏನು, ಇದೊಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಕೆಲಸ ಸ್ವತಃ ಕೆಲಸ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಮಳೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲರಿಗೂ ಸಹ ಮಳೆ ಬೇಕು, ನಮ್ಗೂ ಸಹ ಮಳೆ ಬೇಕು, ಬೇರೆಯವರಿಗೂ ಸಹ ಮಳೆ ಬೇಕು. ಆದ್ರೆ ನಮ್ ಗಿಡ ಹೋಗ್ತದೆ ಅಂತ ನಾವು ಮಳೆ ಬರಬಾರದು ಅಂತ ಹೇಳಿದರೆ ಅದು ಒಂದು ನಮ್ಮ ತಪ್ಪು. ಆದ್ರೆ 3 ಸಾರಿ ಬೀಜ ಹಾಕಿದೆ, 3 ಸಾರಿ ಹೋಯ್ತು. ಎಡ್ವರ್ಡ್ ಸರ್, ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರ ಕೃಷಿಯನ್ನು ನೋಡುವ, ತೋರಿಸಿ ಸರ್ ನಿಮ್ಮ ಒಂದು ಬನ್ನಿ ತರಕಾರಿ ಕೃಷಿ. ನೋಡಿ, 10 ಬುಡ ಉಂಟು ಇದರಲ್ಲಿ, 10 ಲೈನ್ ಉಂಟು ಇದರಲ್ಲಿ. ನೋಡಿ ಇದು ಒಂದು ಮುಳ್ಳು ಸೌತೆ ಎಷ್ಟು ಸ್ಟೇಟ್ ಬಂದಿದೆ ನೋಡಿ. ಇಂತಹ ಎಲ್ಲ ಸ್ಟೇಟ್, ಇದು ಒಂದು ರೌಂಡ್ ಅಲ್ಲೂ ಗೋಲ್ ಆಗಿ ಒಂದು ಅಡ್ಡ ಹಾಗೆ ಹೀಗೆ ಎಲ್ಲೂ ಹೋಗ್ಲಿಲ್ಲ. ಅಲ್ಲ, ಇದಕ್ಕೆ ನಿಮ್ಮ ಕೆಲಸಕ್ಕೆ ಮೆಚ್ಚಬೇಕು ಸರ್. ಯಾಕಂತ ಹೇಳಿದ್ರೆ ಇದು ಇಷ್ಟು ಬರ್ಬೇಕಾದ್ರೆ ನಿಮ್ಮ ಶ್ರಮವು ಅಷ್ಟೇ ಉಂಟು. ಅದು ನಾವು ಇಷ್ಟು ಬರ್ಲಿಕ್ಕೆ ಒಂದು ಹುಳಗಳುಂಟು, ಹುಳ ನಿಲ್ಲಿಕ್ಕೆ ಬಿಡುದಿಲ್ಲ. ಅದು ಸ್ಪ್ರೇಸ್ ಅಂತ ಹಾಕ್ಲಿಲ್ಲ, ಕೈಯಲ್ಲಿ ಹೊಡೆದು ಅಲ್ವಾ? 2 ಕೈಯಲ್ಲಿ ಹೊಡೆದು ಓಡಿಸಿದ್ದು ಅಲ್ವಾ? ಸಂಜೆವರೆಗೆ ನಿಂತು ಬೆಳಿಗ್ಗೆ 6:30 ಗಂಟೆ ಬಂದು ಸಂಜೆ 6:30 ಗಂಟೆಗೆ ಹೋಗುದು. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾಕಂತ ಹೇಳಿದ್ರೆ ಇದರ ಕೆಲಸಕ್ಕೆ ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ನಾವು ನೋಡ್ಲಿಕ್ಕೆ ನಮ್ಗೆ ತುಂಬಾ ಈಸಿಯಾಗಿ ಕಾಣ್ತದೆ, ಅದರ ಶ್ರಮ ಅವರಿಗೆ ಮಾತ್ರ ಗೊತ್ತು. ನೋಡಿ, ಇದರಲ್ಲಿ ಲೈನ್ ಹಾಕಿದ್ದೇನೆ. ಈ ಲೈನ್ ಯಾಕೆಂದ್ರೆ ಈ ಗಿಡಗಳು ಸ್ವಲ್ಪ ಇಲ್ಲೇ ಭಾರ ಆಗುವಾಗ ಅಡ್ಡ ಬೀಳ್ತದೆ. ಆದ್ರೆ ಅದು ಇದಕ್ಕೆ ಸಪೋರ್ಟಿಗೆ. ಇದು ಯಾಕೆಂದ್ರೆ ಈ ಗೆಲ್ಲುಗಳು ಎಲ್ಲ ಹೊರಗೆ ಹೋಗ್ತದೆ, ಅದಕ್ಕೆ ಸಪೋರ್ಟ್ ಆಯ್ತು. ಇದು ಯಾಕೆ ಅಂದ್ರೆ ಈ ಗಾಳಿ ಬಂದ್ರೆ ಈ ನೀವು ಎಂತ ಯೂಸ್ ಮಾಡಿದ್ದು ಅದು ಬೀಳುದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಆಗಿ ಕೊಟ್ಟಿದ್ದೀರಲ್ಲ, ಇದು ಮೇಲೆ ಸಪೋರ್ಟ್ಗೆ, ಇದು ನೇರ ನಿಲ್ಲಿಕ್ಕೆ, ಅದು ನೇರ ಸ್ಟೇಟ್ ನಿಲ್ಲಿಕ್ಕೆ. ಗಾಳಿ ಬಂದ್ರೆ ಅಡ್ಡ ಬೀಳ್ತದೆ. ಈಗ ನಾವು ತೆಗಿಬೇಕು ಇದು ಅಂತ ನೋಡಿ. ಇಂತಹ ಉಂಟು ನೋಡಿ, ಒಂದೊಂದು ಕೈಯಲ್ಲಿ 3, 4 ಹಾಗೆ ಉಂಟು. ಇದು 2, 3 ಉಂಟು ಒಂದೊಂದು ಗೊಂಚಲಲ್ಲಿ ನೋಡಿ. ಇದರಲ್ಲಿ ಸಹ ಮುಳ್ಳು ಸೌತೆ ಉಂಟು. ಇದರ ಈ ಭಾಗದಲ್ಲಿ ಇಲ್ಲಿ ಮುಳ್ಳು ಸೌತೆ ಉಂಟು. ಇಲ್ಲಿಂದ ಸ್ಟಾರ್ಟ್, ಇಲ್ಲಿಂದ ಮುಳ್ಳು ಸೌತೆ ಸ್ಟಾರ್ಟ್ ಆಗ್ತದೆ. ಆದ್ರೂ ಹಿಡಿದ ಕೈಯಿಂದಲೂ ಇದಾಗ್ತದೆ ಅಲ್ವಾ? ಅದರಲ್ಲಿ ಸಹ ಉಂಟು, ಅಲ್ಲಿ ತೋರಿಸ್ತೇನೆ. ನೀವು ಬನ್ನಿ ಸ್ವಲ್ಪ. ಇದೆಲ್ಲ 10 ಲೈನ್ಸ್. ಇದು ಮುಳ್ಳು ಸೌತೆ. ಇದು
ನೋಡಿ ಮುಳ್ಳು ಸೌತೆದು ಅವರು ತುಂಬಾ ಶ್ರಮ ಪಟ್ಟಿದ್ದಕ್ಕೆ ಇವರಿಗೆ ನಾವು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಕೃಷಿ ಎಲ್ಲರೂ ಮಾಡ್ತಾರೆ, ಆದ್ರೆ ಅದರ ಹಿಂದೆ ಉಂಟಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಲ್ಲ. ಇದು ಹೊಸ್ತು. ಹ. ಇದು 6 ಬುಡ ಹೊಸ್ತು. ಇದು F1, ಇದು ಸೋಲಾರ್. F1 ಮತ್ತೆ ಇದು ಸೋಲಾರಾ? ಇದು ಸೋಲಾರ್ ಹ. ಒಂದು ಬುಡ. ಹ. ಬಾಕಿ ಇದ್ದ 5 ಬುಡ ಇದು F1. ಯಾಕಂದ್ರೆ ಇದು ಸೋಲಾರ್ ಹೇಗೆ ಆಗ್ತದೆ ಅಂತ ಅದೆಂತ ನೋಡ್ಲಿಕ್ಕೆ. ಎಂತ ಒಕ್ಕಿ ಇದು ಎಲ್ಲ ಇದು ಮಾಡಿದ್ದಾರೆ ಮಣ್ಣೆಲ್ಲ ಹಂದಿಯಾ? ಇಲ್ಲ ಎಲ್ಲಿ ಹಂದಿ ಇಲ್ಲ, ಹಂದಿ ಬರ್ಲಿಕ್ಕಿಲ್ಲ. ಇಲ್ಲ. ಅದಕ್ಕೆ ಪೆನ್ಸ್ ಹಾಕಿದ್ದೇನೆ. ಅದನ್ನು ನೋಡಿದರೆ ಹಂದಿ ಊರು ಬಿಟ್ಟು ಓಡ್ತದೆ ಅಲ್ವಾ? ಹಾ. ಊರು ಬಿಟ್ಟು ಇಲ್ಲಿ ನಿಲ್ಲುದೇ ಇಲ್ಲ. ನೋಡಿ ನೋಡಿ ಎಲ್ಲ ಕಡೆ ಎಲ್ಲ ಲೈನ್ ಅಲ್ಲಿ ತುಂಬಾ ನೋಡಿ ಕಾಣ್ತದೆ. ಎಲ್ಲ ಕಾಣ್ತಾ ಅಲ್ಲಿ ಅಲ್ಲಿ ಇಲ್ಲಿ ಇದಕ್ಕೆ ಮೊದಲು ನೀವು ಇದು ಮಾಡಿದಿರಾ, ಕೊಯ್ಲು ಮಾಡಿದಿರಾ? ಹೌದು, 3 ಸಾರಿ ಮಾಡಿ ಕೊಟ್ಟಿದ್ದೇನೆ. ನನಗೆ ಸಿಕ್ಕಿದೆ ಒಂದು ಹೇಗೆ ಉಂಟು ಸರ್ ಇದಕ್ಕೆಲ್ಲ ಮಾರ್ಕೆಟ್ ನಿಮ್ಗೆ? ಮಾರ್ಕೆಟ್ ಕೊಡ್ತಾರೆ, 50 ರೂಪಾಯಿ ಕೊಡ್ತಾರೆ ಕೆಜಿಗೆ. ಒಂದು ಫಸ್ಟ್ ತೆಗೆದದ್ದು ಒಂದು 85 ಸಿಕ್ಕಿತ್ತು. 85 ಕೆಜಿ. ಮತ್ತೆ 87. ಸೆಕೆಂಡ್ ಥರ್ಡ್ ಒನ್ 57. ನೋಡಿ ಇದು ಮುಳ್ಳು ಸೌತೆ ಮುಗೀತು. ಇದು ಈಗ ಪೀರೆಕಾಯಿ. ಪೀರೆಕಾಯಿ ನೋಡಿ, ಇದು ಹೊಸತು, ಇನ್ನು ಕೊಯ್ಲಿಲ್ಲ ಇದರನ್ನು. ನೋಡಿ ಇಲ್ಲಿ ಉಂಟು, ಇಂತಹ ಉಂಟು ಎಲ್ಲ. ಈಗ ಕಮ್ಮಿ ಆಗಿದೆ, ಸಪೋರ್ಟ್ ಕಮ್ಮಿ ಆಗಿದೆ. ನೋಡಿ ಇಲ್ಲಿ ಉಂಟು. ನೋಡಿ ಇದೆಲ್ಲ ಪೀರೆಕಾಯಿ. ನೋಡಿ ಪೀರೆಕಾಯಿ ಎಲ್ಲ ಮಾಡಿದ್ದಾರೆ. ನೋಡಿ ಇದು ನೋಡಿ ಇಲ್ಲಿ ಕಾಣ್ತದೆ ನಿಮ್ಗೆ ಎಲ್ಲ. ನೋಡಿ ಅಲ್ಲಿ ಉಂಟು, ಇಲ್ಲಿ ಉಂಟು. ನೋಡಿ ಆ ಭಾಗದಲ್ಲಿ ಈ ಚಪ್ಪರ ಸಮೇತ ಇಷ್ಟು ಚಪ್ಪರ ಸಹ ಇದು ನಾನೇ ಬೈ ಸೆಲ್ಫ್. ನೀವೇ ಮಾಡಿದ್ದೀರಲ್ವಾ? ನಾನೇ, ಏನಿಲ್ಲ. ಒಂದು ಚಪ್ಪರಕ್ಕೆ ಒಂದು 2 ದಿವಸ ಕೊಡ್ಬೇಕು. ಅಲ್ಲ ಇದು ಕಷ್ಟ ಉಂಟು ನೋಡಿ, ಆಗ್ತಾ ಬಂದಿದೆ. ಈಗ ಇನ್ನೊಂದು ವಾರದಲ್ಲಿ ಇವರಿಗೆ ಒಂದು ವಾರದಲ್ಲಿ ತೆಗಿಲಿಕ್ಕೆ ಆಗ್ತದೆ. ನೋಡಿ ಕೊಯ್ಲಿಗೆ ಸಿಗ್ತದೆ ಎಲ್ಲ. ಒಂದು ವಾರ ಹಿಂದೆ ಒಂದು 2 ದಿವಸ ಹಿಂದೆ ಮುಂದೆ ಬರ್ತಾ ಸಿಗ್ತದೆ. ನೋಡಿ ನೋಡಿ ಇದರಲ್ಲಿ ಎಲ್ಲ ಸಲ ಉಂಟು. ಸ್ವಲ್ಪ ಬಗ್ಗಿ ಉಂಡು ಹೋಗ್ಬೇಕಾಗ್ತದೆ. ಬಗ್ಗಿ ಉಂಡು ಹೋದರೆ ಅದು ಯಾಕಂತ ಹೇಳಿದ್ರೆ ಏನ್ ಮಾಡಿದ್ರೆ ಚಪ್ಪರ ಹಾಕಿದಿಲ್ಲ ಅವರಿಗೆ ಅದನ್ನು ಕೊಯ್ಲಿಕ್ಕೆ ಅಷ್ಟೇ ಕೆಲಸ ಉಂಟು. ಅದಕ್ಕೆ ಅವರು ಸ್ವಲ್ಪ ತಗ್ಗಲ್ಲಿ ಮಾಡಿದ್ದಾರೆ ಗಾಳಿಗೆಲ್ಲ. ಅದಕ್ಕೆ ನಮ್ಮ ಹೈಟ್ ಅಲ್ಲಿ ಎಷ್ಟು ಬರ್ತದೆ ಅಷ್ಟೇ. ನೋಡಿ ಸಂಪೂರ್ಣ ಇವರ ಹೀರೆಕಾಯಿದ್ದು ನೋಡಿ. ಅದಾಯ್ತು. ಈಗ ಪೀರೆಕಾಯಿ ಇಲ್ಲಿದ 10 ಬುಡ ಉಂಟು. ಇದರಲ್ಲಿ 10 ಲೈನ್ ಉಂಟು. 10 ಲೈನ್. ಹೌದು. ಈಗ ಇಲ್ಲಿ ಬನ್ನಿ. ನೋಡಿ ಇದು ಹೊಸ್ತು ಬೆಂಡೆ, ಹೊಸ ಬೆಂಡೆ. 3 5 25. ಇದು 26 ತಾರೀಕಿಗೆ ಹಾಕಿದ್ದು, ಡಿಸೆಂಬರ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ನೋಡಿ ಇದು ಹೊಸ ಬೆಂಡೆ. ಇದು ಬೆಂಡೆಕಾಯಿ ಇದರಲ್ಲಿ ಮಾಡಿದಲ್ಲ. 20 ಬುಡ ಉಂಟು. 20 ಬುಡರಲ್ಲಿ ಒಂದು 600 ಗಿಡ ಉಂಟು. ನೋಡಿ ನೋಡಿ ಅಲ್ಲಿಂದ ಅಲ್ಲಿವರೆಗೆ 3 ಎಲೆ ಆಗಿ ಬಂದಿದೆ. 3 ಎಲೆ 37. 37 ದಿವಸ ಕೊಯ್ಲು ಸಿಗ್ತದಲ್ಲ. ಯಾಕಂದ್ರೆ 2 ದಿವಸಕ್ಕೆ ಒಮ್ಮೆ ಕೊಯ್ಬೇಕು. ನಿಮ್ಮ ಮನೆ ಅಲ್ಲಿ ಉಂಟು, ತುಂಬಾ ಸ್ವಲ್ಪ ದೂರ ಉಂಟು. ಸ್ವಲ್ಪ ದೂರ ಉಂಟು. ಇಲ್ಲಿ ನೀವು ಗೊಬ್ಬರ ಎಲ್ಲ ಹೇಗೆ ಇಲ್ಲಿ ತರ್ತೀರಿ, ಹೇಗೆಲ್ಲ ಇದು ಯಾವ್ದೆಲ್ಲ ಗೊಬ್ಬರ ಹಾಕ್ತೀರಿ? ಅಲ್ಲಿ ಮೇಲೆವರೆಗೆ ಸ್ವಲ್ಪ ದೂರ ಉಂಟು. ಅದ್ರ ಪಿಕಪ್ ಅಲ್ಲಿ ತರುವುದು, ಅಲ್ಲಿ ಹಾಕುದು. ಕೂತ್ಕೊಂಡು ಬೆನ್ನಿಯಲ್ಲಿ ಎತ್ತುಕೊಂಡು, ಬೆನ್ನಿಂದ್ರೆ ಕತ್ತೆ ಬೆನ್ನಿಗೆ ಏರಿಸಿದ ಕುದುರೆ ಜೊತೆಯಲ್ಲಿ ಸಾಗಿದ ಹಾಗೆ ಮಾಡಿ ಇಲ್ಲಿವರೆ ತಂದೆ. ಅಲ್ಲ ಯಾವ್ದೆಲ್ಲ ಗೊಬ್ಬರ ಸಹ ಹಾಕಿದಿರಿ ಸರ್? ಹೀರೆಗೆಲ್ಲ ಯಾವ್ದು ಗೊಬ್ಬರ? ಅದೇ ಸೇಮ್ ಅಟ್ಟಿಗೆ ಗೊಬ್ಬರ. ಅಟ್ಟಿಗೆ ಗೊಬ್ಬರ ಬೇರೆ ಯಾವ್ದು? ಇದಕ್ಕೂ ಅದೇ, ಇದಕ್ಕೂ ಸಹ ಅದೇ. ಯಾವ್ದು ಆಗುದಿಲ್ಲ, ಯಾವ್ದು ಹಾಕ್ಲಿಲ್ಲ. ಯಾಕಂದ್ರೆ ಮಿಕ್ಸ್ ಮಾಡಿ ಹಾಕಿದ್ರೆ ನಾನು ಸಹ ತಿಂತೇನೆ, ಏನು ಮಾಡ್ಲಿಕ್ಕೆ. ಇದು ಗೆಣಸು ಒಂದು 6 ಬುಡ ಉಂಟು. ಗೆಣಸು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬಂದಿದೆ. 6 ಲೈನ್ ಉಂಟು ಇವರದ್ದು. 6 ಬುಡ ಅಂದ್ರೆ ಒಂದು 12 ಮೀಟರ್ ಉಂಟು ಒಂದು ಬುಡ. 12 ಮೀಟರ್ ಉದ್ದ ಉಂಟಲ್ಲ. ಎಷ್ಟು ಸಮಯ ಆಯ್ತು ಇದಕ್ಕೆ? 2 ತಿಂಗಳಾಯ್ತು. 2 ತಿಂಗಳು ಆಯ್ತಲ್ಲ. ಇನ್ನು ಇದು ಕಟಾವಿಗೆ ಯಾವಾಗ? ಇನ್ನು 2 ತಿಂಗಳು ಬೇಕು. 4 ತಿಂಗಳು ಬೇಕಲ್ಲ? 4 ತಿಂಗಳು ಬೇಕು. ಕೆಲವು ಇದರಲ್ಲಿ 2 ವೆರೈಟಿ ಇದೆಯಾ? ಇದು 3 ವೆರೈಟಿ ಉಂಟು. ಯಾವ್ದಿಲ್ಲ ಸರ್? ಎಲ್ಲ ಬಿಳಿ, 3 ವೆರೈಟಿ ಬಿಳಿ. ಒಂದಕ್ಕೆ ಪುಂಡು ಗೆಣಸು ಅಂತ ಹೇಳ್ತಾರೆ. ಈಗ ನೀರು ಬೇಡ, ಈ ನೀರು ಈಗ ನಾಳೆ ಬರುವಾಗ ನೀರು ಇಲ್ಲ, ಡ್ರೈ ಆಗ್ತದೆ. ಗೆಣಸು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕಿದ್ದದು. ಆದ್ರೂ ಕೆಪಾಸಿಟಿ, ಒಬ್ಬನಿಗೆ ಕೆಪಾಸಿಟಿ ಎಷ್ಟು ಉಂಟು ಅಷ್ಟೇ ಅಲ್ಲ ಸರ್? ಅಷ್ಟೇ ಮಾಡ್ತೀರಲ್ವಾ? ಕೆಪಾಸಿಟಿ ಬೇಕು. ನೋಡಿ ಇದು ಒಂದು 16, ಇದು ಒಂದು 16.
ಹ. ನೋಡಿ ಇದರಲ್ಲಿ ನಾನು ಮಾಡುದು ಹೀಗೆ ಹ. ಹೀಗೆ ಮಾಡಿ ಹ. ಹೀಗೆ ಮಾಡಿ ಸ್ವಲ್ಪ ಗೌರ್ಮೆಂಟ್ ಹಾಕುದು. ಹ. ಅದ ನಂತರ ಒಂದು 5-10 ದಿವಸ 7 ದಿವಸ ನಂತರ ಅದರಲ್ಲಿ ಇದು ಬರ್ತದೆ, ಏನು ಕೈ ಬರ್ತದೆ. ಹ. ಕೈ ಬರುವ ಮುಂಚೆ ಬಂದು ಸ್ವಲ್ಪ ಅರಳುವಾಗ ಹ. ಮಣ್ಣು ಹಾಕುದು. ಹ್ಮ್ ಹ್ಮ್ ಮಣ್ಣು ಹಾಕಿ ಬಿಡುದು. ಹ್ಮ್. ಮಣ್ಣು ಹಾಕಿ ನಂತರ ಅದು ಪರ್ಮನೆಂಟ್. ಹ್ಮ್ 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 ನೋಡಿ ನೋಡಿ ಈ ತರ ಮಾಡ್ತೀರಲ್ಲ, ಹಾ. ಈ ತರ ಮಾಡಿದ್ರೆ ಮತ್ತೆ ನಡುವಲ್ಲಿ ನೀರು ಬಿಡುವುದು ಅಷ್ಟೇ. ಅಲ್ಲ, ಇನ್ನು ಇದಕ್ಕೆ ಏನು ಗೊಬ್ಬರ ಕೊಡ್ತೀರಿ ನೀವು? ಇನ್ನು ಸ್ವಲ್ಪ ಇದು ಅದಕ್ಕೆ ಇಲ್ಲ, ಇನ್ನಿಲ್ಲ ಇದಕ್ಕೆ ಕೊಡ್ಲಿಕ್ಕಿಲ್ಲ. ಒಮ್ಮೆ ಹ, ಇನ್ನು ಹ. ಕೊಡ್ಲಿಕ್ಕಿಲ್ಲ. ಹ, ಹ. ಅದಕ್ಕೆ ಸ್ವಲ್ಪ ನಮ್ಮ ಸುಫಲ ಹಾಕಿದ್ದೇನೆ ಅಷ್ಟೇ. ಹ. ಇನ್ನು ಬೇರೆ ಏನಿಲ್ಲ? ಏನಿಲ್ಲ, ಇನ್ನಿಲ್ಲ. ಇನ್ನು ನೀವು ಕೊಯ್ಲು ಮಾಡುದು ಮಾತ್ರ? ಕೊಯ್ಲು ಮಾಡುದು ಮಾತ್ರ, ಬೇರೆ ಏನು ಮಾಡ್ಲಿಕ್ಕಿಲ್ಲ. ಏನೇ ಆಗ್ಲಿ, ನಿಮ್ಮ ಒಂದು ಈ ಒಂದು ನಿಮ್ಗೆ ವಯಸ್ಸು ಎಷ್ಟು ಸರ್? 65. 65 ಈ ವಯಸ್ಸಲ್ಲಿ ಸಹ ರಿಟೈರ್ಡ್ ಲೈಫ್ ಇದು. ನೀವು ಅಲ್ಲಿಂದ ಬಂದದೇ ರಿಟೈರ್ಡ್ ಅಂದ್ರೆ ನನಗೆ ಸ್ವಲ್ಪ ಇದು ಆಪರೇಷನ್ ಆಯ್ತು. ಹ. ಒಂದು ಕುತ್ತಿಗೆ ಆಪರೇಷನ್ ಆಯ್ತು. ಹ. ಇದು ಊರಿನ ನಾಟಿ ಮುಳ್ಳು ಸೌತೆ. ಮುಳ್ಳುಸೌತೆ. ನೋಡಿ ಇಲ್ಲಿ ಅದರದ್ದು ಇದು ಉಂಟು, ಕಾಣಿಸ್ತೇನೆ ಬನ್ನಿ. ಹ. ಇಲ್ಲಿ ಉಂಟು ಅದರದ್ದು ಒಂದು ನೋಡಿ, ಇಲ್ಲಿ ನಿನ್ನೆ ಉಂಟು ನೋಡಿ. ನೋಡಿ ಇದು ನೋಡಿ. ನೋಡಿ ಈಗ ಬರ್ತದೆ ನೋಡಿ, ಇಲ್ಲಿ ಉಂಟು ನೋಡಿ. ನೋಡಿ ಇಲ್ಲಿ ಉಂಟು. ಈಗ ಗೆಲ್ಲು ಬಂದ್ರೆ ಗೆಲ್ಲಲ್ಲಿ ಸಹ ಉಂಟು ಅಲ್ವಾ? ಫಸ್ಟ್ ನೋಡಿ, ಇಲ್ಲಿ ನೋಡಿ, ನಾನು ಹೇಳಿದೆ ಅಲ್ಲ ಗೆಲ್ಲಲ್ಲಿ ಬರ್ತದೆ ಅಂತ. ನೋಡಿ ನೋಡಿ ಇದು ಸಣ್ಣ ಬಂದಿದೆ. ಹೇಳಿದ್ದು ಸರಿ ಅದು. ಅದಕ್ಕೆ ಎಲ್ಲ ನೋಡಿ ಅಂತದೆಲ್ಲ ಕೈ ಬಗ್ಗಿದ್ದ ಕೈ ಎಲ್ಲ ಅಲ್ಲಿಗೆ ಅಲ್ಲಿ ಎಲ್ಲ ಮೇಲೆ ಕೊಟ್ಟು ಹಾಕ್ಬೇಕು. ಅದು ಕೆಲಸ ಅಲ್ವಾ? ಅದಕ್ಕೆ ಸಹ ಸಿಕ್ಬೇಕು, ಸಿಕ್ಕ ಹಸಿ ಬಿಡ್ಬೇಕು. ಲಾಕ್ ಆಗ್ಬೇಕಲ್ಲ, ಅದು ಲಾಕ್ ಆಗ್ಬೇಕು. ಇಲ್ಲದಿದ್ರೆ ಅದು ಕೆಳಗೆ ಬೀಳ್ತದೆ. ಕೆಳಗೆ ಬಿದ್ರೆ ನಿಮ್ಗೆ ಲಾಸ್ ಆಗ್ತದೆ, ಅದು ತುಂಡಾಗ್ತದೆ. ಹೌದು, ನಿಮ್ಗೆ ಆಚೆ ಹೋಗ್ಲಿಕ್ಕೂ ಕಷ್ಟ ಆಗ್ತದೆ. ನೋಡಿ ಹಾಗೆ ಇಲ್ಲೆಲ್ಲ ಇಷ್ಟೆಲ್ಲ ನಿಮ್ಮ ಇದೆಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದೀರಿ. ಮಾಡಿ ಏನ್ ಮಾಡ್ಬೇಕು, ಒಂದು ಬೇಕಾದ್ರೆ ಮಾಡ್ಬೇಕು, ಇಲ್ಲದಿದ್ರೆ ಅದರ ಹಿಂದೆ ಹೋದ್ರೆ ಸಿಕ್ಕುತ್ತೆ, ಇಲ್ಲದಿದ್ರೆ ಇಲ್ಲ. ಅಲ್ಲ, ಇದರಲ್ಲಿ ಸಹ ಒಂದು ನಿಮ್ಗೆ ಅನುಭವ ಇತ್ತ ಸರ್ ಮೊದಲೆಲ್ಲ? ನಮ್ಮ ತಾಯಿ ತಂದೆ ಅದೇ ಕೆಲಸ ಅಲ್ಲ. ನಾವು ಈಗ ಹುಟ್ಟಿದ ನಂತರ ದೊಡ್ಡಾದ ನಂತರ ಇಲ್ಲಿ ಗಲ್ಫ್ಗೆ ಹೋಗಿ ಏನೇನ್ ಮಾಡಿ. ಆದ್ರೂ ಮೊದಲು ಮಾಡಿದ್ದನ್ನು ನೀವು ನಿಲ್ಲಿಸ್ಲಿಲ್ಲ. ಎಷ್ಟು ಜನ ಪದಾರ್ಥಕ್ಕೆ ಅಲಸಂಡ ಮಾಡಿದ್ದೇನೆ. ಎಲ್ಲಿ ಉಂಟು ಸರ್? ನೋಡಿ. ಇದು ಅಲ್ಲ, ಇದು ಈಗ ಒಂದು 15-20 ದಿವಸ ಆಯ್ತು. ಆರ್ಡರ್ ಈಗ ಕೊಟ್ಟಿದ್ದೇನೆ. ಇದು ಈಗ ಕೊಟ್ಟ ನಂತರ ಇದು ಮೇಲೆ ಹೋಗ್ತದೆ. ಹೌದು, ತನ್ನ ಹಾಗೇ ಹೋಗುದು ಮೇಲೆ ಅಲ್ವಾ? ನೋಡಿ ಒಂದು ಚೆನ್ನಾಗಿ ಇವರು ಒಂದು ತರಕಾರಿ ಮಾಡಿದ್ದಾರೆ. ನೋಡಿ ಇಲ್ಲಿ ಮೇಲೆ ಹೋಗಿದೆ, ಕೊಟ್ಟ ನಂತರ ಸಹ ಮೇಲೆ ಹೋಗುದೆ. ನೋಡಿ ಇದು ಫೈನಲ್. ಇದು ಫೈನಲ್. ಇನ್ನು ಏನು ಮಾಡ್ಲಿಕ್ಕಿಲ್ಲ ಇದಕ್ಕೆ. ಇದು ಎಲ್ಲ ಕೊಯ್ದೆ, ಇನ್ನು ಕೆಲಸ ಇಲ್ಲ ಇದಕ್ಕೆ, ಅಲ್ವಾ? ಇದರ ಕೆಲಸ ಮುಗೀತು. ನೀರು ಕೊಡ್ಲಿಕ್ಕೆ ಮಾತ್ರ. ಇನ್ನು ನೀರು ಕೊಡುವುದು, ಬೆಂಡೆಯನ್ನು ಕೊಯ್ಯುವುದು. ನೋಡಿ, ಇದಕ್ಕೆ ಇಲ್ಲಿ ಒಂದು ನೀವು ಚಾನಲ್ ಮಾಡಿದ್ದೀರಿ ನೀರು ಕೊಡ್ಲಿಕ್ಕೆ, ಇದು ಮಾಡ್ಲಿಲ್ಲ ನೀವು. ಬೇಡ, ಇದಕ್ಕೆ ಅಗತ್ಯ ಇಲ್ಲ. ಆಚೆದಕ್ಕೆ ಕೊಟ್ಟಿದ್ದೀರಿ. ಹೌದು, ನನ್ನ ಮನಸ್ಸಲ್ಲಿ ನಾನು ಕೊಡಬೇಕು ಅಂತ ನನ್ನ ಮನಸ್ಸು ಹೇಳ್ತದೆ. ಈಗ ಬೇಡ, ಇನ್ನೊಮ್ಮೆ ಕೊಡುವಾಗ ಇದರಲ್ಲಿ ಕೊಡುವುದು, ಅದರಲ್ಲಿ ಬಿಡುವುದು. ಮಣ್ಣೆಲ್ಲ ಹೀಗೆ ಮಾಡ್ಲಿಕ್ಕೆ ಉಂಟಲ್ಲ? ಎಲ್ಲ ಮಾಡ್ಲಿಕ್ಕೆ ಉಂಟು. ಇದಕ್ಕೆ ನೀರು ಬಿಡ್ಲಿಕ್ಕೆ ಇದು ಮೊದಲು ಒಂದು ಆರಂಭ ಮಾಡಿದ್ದೇನೆ. ಅದಕ್ಕಾಗಿ ಇನ್ನು ಇದನ್ನು ಬೇರೆ ತೋಡು ಮಾಡಿ ಕೊಡುವುದು. ಹೌದು, ಕೊಟ್ರೆ ಒಂದು ದಿವಸ ಇದರಲ್ಲಿ, ಒಂದು ದಿವಸ ಅದರಲ್ಲಿ. ಟೋಟಲ್ ಇದೊಂದು ಅರ್ಧ ಎಕರೆ ಜಾಸ್ತಿ ಉಂಟು ಅಂತ ಅಲ್ವಾ? ಅರ್ಧ ಎಕರೆ 100 ಬುಡ ಉಂಟು. ಅಲ್ಲಲ್ಲ, ಟೋಟಲ್ 1 ಎಕರೆ ಆಗ್ಬೋದು ಅಂತ ನೀವು? ಇಲ್ಲ, 1 ಎಕರೆ ಇಲ್ಲ, 3/4 ಎಕರೆ ಇರ್ಬೋದು. 3/4 ಎಕರೆ ಆಗ್ಬೋದು ಅಲ್ವಾ? ನೋಡಿ ಇದೊಂದು ಏನು ಹೇಳ್ತಾರೆ ಅದಕ್ಕೆ, 7 ಹಿರೆ ಅಂತ ಹೇಳ್ತಾರೆ. ಅದು ಮುಳ್ಳು ಸೌತೆ, ಸಣ್ಣದು. ಇದೆಲ್ಲ ಸಲಾದ್ ಮಾಡ್ಲಿಕ್ಕೆ ಚಪ್ಪರ. ನೋಡಿ ಇವರ ಚಪ್ಪರ ನೋಡಿ, ಈ ಚಪ್ಪರ ಇದಕ್ಕೆ. ಈ ಚಪ್ಪರ ಎಲ್ಲ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಅಷ್ಟೇ ಕೆಲಸ ಉಂಟು. ಕೆಲಸ ಮಾಡುವುದೇ ಒಬ್ಬನೇ, ಕೊಯ್ಯುವುದೇ ಒಬ್ಬನೇ ಅಲ್ವಾ? ಎಲ್ಲ 3 ಕ್ರೇಟ್ ಸಿಕ್ಕಿತ್ತು. ಒಂದು 20 ಕಿಲೋ ಕಮ್ಮಿ ಆಯ್ತು.
ಇನ್ನು ಕಮ್ಮಿ ಆಗಿ ಬರ್ತದೆ, ಹೌದು. ಸ್ವಲ್ಪ ಸ್ವಲ್ಪ ಇನ್ನು ಸಿಗುದು. ಹೌದು. ನೋಡಿ ಇಲ್ಲಿ ಬೆಂಡೆಯನ್ನು ತೋರಿಸ್ತೇವೆ ಬನ್ನಿ. ಈ ಬೆಂಡೆ, ಇದರಲ್ಲಿ ಬೆಂಡೆ ನೋಡಿ, ಇದು ನೋಡಿ ಎಲ್ಲ ಬೆಂಡೆ ಗಿಡದಲ್ಲಿ ಬಂದಾಗಿದೆ ಈಗ ನೋಡಿ. ಬೆಂಡೆ ಬಂದಾಗಿದೆ ಹೌದು. ನೋಡಿ, ಇಲ್ಲಿ ಹೊಸತು ಬರುವುದು ಹಾ, ನೋಡಿ. ಹೌದು. ಇದರಲ್ಲಿ ಇದು ವೆರೈಟಿ ಬೇರೆ ಅಂತ ಕಾಣ್ತದೆ, ಬೀಜ ಒಂದೇ. ಹಾ, ಹಾ. ಅದ್ ಮೇಲೆ ಕೆಳಗೆ ಅದು ಒಂದೇ ಲೆಕ್ಕ ಬಂದಿದೆ, ಅದು ನನ್ಗೆ ಇದು ಕಾಣ್ತದೆ, ಅದು ಸರಿ ಬರುದಿಲ್ಲ ಅಂತ ಕಾಣ್ತದೆ ಅಲ್ವಾ? ನೋಡಿ ಇದು ಒಂದು ಬೆಂಡೆ ನೋಡಿ, ಎಷ್ಟು ಹೌದು. ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಸ್ಟೇಟ್ ಬಂದಿದೆ. ಇನ್ನು ಒಂದು ವಾರದ ಒಳಗೆ ನಿಮ್ಗೆ ಕೊಯ್ಲಿಗೆ ಸಿಗ್ತದೆ ಇದು. ಇದು ಇದರಲ್ಲಿ ಸಿಗ್ತದೆ ಅಲ್ವಾ? ಹಾ. ಓ, ಇಲ್ಲಿ ನೋಡಿ. ಒಂದು ದೊಡ್ಡದು ಬಂದಿದೆ ನೋಡಿ. ನೋಡಿ, ಅಲ್ಲಿ ಒಂದುಂಟು, ಇಲ್ಲಿ ಒಂದುಂಟು ದೊಡ್ಡದು. ನೋಡಿ ಇಲ್ಲೆಲ್ಲ ಬಂದಿದೆ, ಇನ್ನು 4 ದಿವಸದಲ್ಲಿ ಇದು ಕೊಯ್ಲಿಗೆ ಬರ್ತದೆ ನೋಡಿ. ಹೌದು. ಇದು ಫಸ್ಟ್ ಬಂದದ್ದು. ಸಸಿ ಈಗ ಸ್ವಲ್ಪ ಒಳ್ಳೇದು ಬಂದಿದೆ ನಿಮ್ಮ ಈಗ ಇದು ಒಂದು 3 ದಿವಸ ಆಯ್ತು ಬಂದು, ಗಿಡ ಬಂದ ಮೇಲೆ ಬಂದು. ಓಕೆ, ಒಳ್ಳೇದಾಗಿ ಮಾಡಿದ್ದೀರಿ. ಒಳ್ಳೆ ಗದ್ದೆ ಸಹ ಒಳ್ಳೇದುಂಟು ಇದು. ಏನ್ ಮಾಡುದು, ಕೆಲಸ ಮಾಡಿದ್ರೆ ಎಲ್ಲ ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಇವರದ್ದು ಕೃಷಿ ಎಲ್ಲ ನೋಡಿ ನೀವು ಮಾಹಿತಿ ಪಡೆದುಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ತುಂಬಾ ಗದ್ದೆಗಳು ಇರ್ತವೆ ಸರ್, ತುಂಬಾ ಕೃಷಿ ಜಮೀನು ಇರ್ತದೆ. ಯಾರು ಸಹ ಕೃಷಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ಕಷ್ಟ ಅಂತ. ನೋಡಿ ನಿಮ್ಮನ್ನು ನೋಡಿ ಇನ್ನಾದ್ರೂ ಸ್ವಲ್ಪ ಜನರು ಸ್ವತಃ ಕೃಷಿ ಮಾಡಿ, ತರಕಾರಿ ಮಾಡಿ ಅವರ ಮನೆಗೆ ಬೇಕಾದನ್ನು ಬೆಳಿಬಹುದು ಅಲ್ವಾ ಸರ್? ಈಗ ನೀವು 2000 ಹತ್ತಿರ ಬೆಂಡೆಕಾಯಿ ಗಿಡ ಉಂಟು, ಗಿಡ ಉಂಟಲ್ಲ, 2000 ಅಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಅಷ್ಟು ಪೋಷಣೆ ಪಾಲನೆ ಎಲ್ಲ ಮಾಡ್ಬೇಕು, ಅದಕ್ಕೆ ನೀರು ಕೊಡ್ಬೇಕು. 16 ಲೈನ್ಸ್ ಮುಳ್ಳು ಸೌತೆ ಉಂಟು. 16 ಲೈನ್ ಮುಳ್ಳು ಸೌತೆ ಮಾಡಿದ್ದಾರೆ. ಮತ್ತೆ ಹೀರೆಕಾಯಿ ಮಾಡಿದ್ದಾರೆ. ಹೀರೆಕಾಯಿ ಒಂದು 12 ಮೀಟರ್ ಉದ್ದ, 12 ಮೀಟರ್ ಇದ್ದು ಒಂದು 12 ಸಾಲು ಇದೆ. ಮತ್ತೆ ಗೆಣಸು ಇದೆ, ಗೆಣಸು 12 ಮೀಟರ್, ಎಲ್ಲ ಉದ್ದ 12 ಮೀಟರ್. ಏನೇ ಆಗ್ಲಿ ಸರ್, ನಿಮ್ಮ ಒಂದು ಒಳ್ಳೆಯ ಒಂದು ತರಕಾರಿ ಕೃಷಿಗೆ ಮತ್ತು ನಿಮ್ಮ ಈ ಏಜ್ ಅಲ್ಲಿ ನಿಮ್ಮ ಈ ಒಂದು ಆಸಕ್ತಿಗೆ ನಾವು ಮೊದಲು ನಿಮ್ಗೆ ಧನ್ಯವಾದ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇಂಥ ಕೃಷಿ ಮಾಡುವವರು ಇನ್ನು ವಿರಳ, ಕಾಣ್ಲಿಕ್ಕೆ ಸಿಗುದಿಲ್ಲ. ಯುವಕರಂತೂ ಬರುವುದೇ ಇಲ್ಲ ಬಿಡಿ. ನೀವು ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಸರ್? ನಾವು ಈಗ ಇಬ್ರೇ ಹೆಂಡತಿ, ಮಕ್ಕಳು ಹೊರಗೆ, ಗಲ್ಫ್ ಯುರೋಪ್. ಎಷ್ಟು ಮಕ್ಕಳು? ಇಬ್ಬರು ಹೆಣ್ಮಕ್ಳು. ಮದುವೆ ಆಗಿದೆಯಾ? ಇಲ್ಲ. ಕೆಲಸ ಸಿಕ್ಕಿದೆ? ಕೆಲಸ ಸಿಕ್ಕಿದೆ. ಎನಿವೆ MBA ಕಲಿತು. ಒಬ್ರು MBA? ಹೌದು, ಇಬ್ರು MBA ಮಾಡಿದ್ದಾರೆ. ಈಗ ಎಲ್ಲಿ, ಯಾವ ದೇಶದಲ್ಲಿ? ಅಬುದಾಬಿ ಮತ್ತೆ ಜರ್ಮನ್. ಜರ್ಮನ್ ಅಲ್ಲಿ ಇದ್ದಾರೆ. ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಿ. ನಾನು 4ನೇ ಕ್ಲಾಸ್. ಏನೇ ಆಗ್ಲಿ ನಿಮ್ಮ ಕ್ಲಾಸ್ ಮುಖ್ಯ ಅಲ್ಲ. ನೀವು ಎಷ್ಟು ಭಾಷೆ ಮಾತಾಡ್ತೀರಿ? ಒಂದು 12-13 ಭಾಷೆ. 12-13. ಅರಬಿ, ಇಂಗ್ಲಿಷ್, ಫಿಲಿಪೀನಿ ಮತ್ತೆ ಎಲ್ಲ ಸೇರಿ. ನಿಮ್ಮ ಈ ಕೃಷಿಗೆ ಮತ್ತೆ ನಿಮ್ಮ ಈ ಒಂದು ಏನು ಮುಂದಿನ ಕನಸಿದೆ, ಮಕ್ಕಳಿಗೆ ಮದುವೆ ಅದೆಲ್ಲ ಆಗ್ಲಿಕ್ಕೆ ಇದೆ, ಇನ್ನು ಒಳ್ಳೆಯ ಒಂದು ರಿಟೈರ್ಮೆಂಟ್ ಲೈಫ್ ಅನ್ನು, ಒಂದು ಜೀವನವನ್ನು ಒಳ್ಳೆಯ ಖುಷಿಯಲ್ಲಿ ಕಳೀಬೇಕಂತ ಇದೆ. ಅದೆಲ್ಲವೂ ನಿಮ್ಗೆ ಒಂದು ದೇವರು ಒಳ್ಳೆ ರೀತಿಯಲ್ಲಿ ಒಂದು ಅನುಗ್ರಹಿಸಲಿ ಎಂದು ನಮ್ಮ ಪ್ರಾರ್ಥನೆ. ಧನ್ಯವಾದ ಸರ್. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.